ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 5 ಜುಲೈ 2026. ಅವ್ಯಕ್ತ ಮುರಳಿ ರಿವೈಸ್ ಕೋರ್ಸ್ ಒರಿಜಿನಲ್ ಡೇಟ್ 15 ಡಿಸೆಂಬರ್ 2010. ಅವ್ಯಕ್ತ ಮುರಳಿಯ ಟೈಟಲ್ ಇದೆ, ಮೇರೆ ಕೋ ತೇರೆ ಮೇ ಪರಿವರ್ತನ್ ಕರ್ ಬೇಫಿಕರ್ बादशाह बनो. सेकंड में व्यर्थ को बिंदी लगाने के अभ्यासी बन हर संकल्प और समय को सफल करो. ನನ್ನದನ್ನ ನಿನ್ನದರಲ್ಲಿ ಪರಿವರ್ತನೆ ಮಾಡಿ ಬೇಫಿಕರ್ ಬಾದಶಾಹ ಆಗ್ರಿ. ಸೆಕೆಂಡಿನಲ್ಲಿ ವ್ಯರ್ಥಕ್ಕೆ ಬಿಂದು ಹಾಕುವುದರ ಮೂಲಕ ಆ ಬಿಂದು ಹಾಕುವ ಅಭ್ಯಾಸಿಯಾಗಿ ಪ್ರತಿಯೊಂದು ಸಂಕಲ್ಪ ಸಮಯವನ್ನು ಸಫಲ ಮಾಡಿಕೊಡ್ರಿ. ಮೇರೆ ಕೋ ತೇರೆ ಮೇ ಪರಿವರ್ತನ್ ಕರ್ ಬೇಫಿಕರ್ ಬಾದಶಾಹ ಬನೋ. ಬಹಳ ಗುಹ್ಯವಾದ ಮಹಾವಾಕ್ಯ, ಬಹಳಷ್ಟು ಆಳ ಅರ್ಥವನ್ನು ಹೊಂದಿರುವಂತಹ ಮಹಾವಾಕ್ಯ. ನಿಶ್ಚಿಂತ ಚಕ್ರವರ್ತಿಗಳಾಗ್ರಿ. ಇದು ಸಾಧಾರಣ ಪದವಿ, ಸಾಧಾರಣ ಪೊಸಿಷನ್ ಅಲ್ಲ. ಇದು ಬಹಳ ಉತ್ಕೃಷ್ಟವಾದ ಸ್ಥಿತಿಯಾಗಿದೆ. ನಿಶ್ಚಿಂತ ಚಕ್ರವರ್ತಿ, ಮಹಾರಾಜರಾಗೋದು. ಯಾವಾಗ ಸಾಧ್ಯ? ನನ್ನದೆಲ್ಲವನ್ನ ನಿನ್ನದು ಎನ್ನುವುದರಲ್ಲಿ ಪರಿವರ್ತನೆ ಮಾಡೋದ್ರಿಂದ. ನನ್ನದು ಅಂದ್ರೆ ಏನು? ನಿನ್ನದು ಅಂದ್ರೆ ಯಾರು? ನನ್ನದು ಅಂದ್ರೆ ನಾನು ಆತ್ಮ, ನಿರಾಕಾರ ಅಥವಾ ಅಶರೀರಿ ಆತ್ಮನ ಬಿಟ್ಟು ಬಾಕಿ ಯಾವುದೆಲ್ಲ ಈ ಕಣ್ಣಿಗೆ ಕಾಣಿಸ್ತಾ ಇದೆ, ದೇಹದ ಸಂಬಂಧಗಳು, ದೇಹದ ಏನೆಲ್ಲ ಪದಾರ್ಥಗಳು, ಇವ್ಯಾವೂ ನನ್ನದಾಗಿರ್ಲಿಲ್ಲ, ನನ್ನದು ಅಲ್ಲ ಮತ್ತು ನನ್ನದಾಗಕ್ಕೂ ಸಾಧ್ಯವಿಲ್ಲ. ಯಾಕಂದ್ರೆ ಈ ಸ್ಥೂಲ ಜಗತ್ತಿನಲ್ಲಿ ಪಾತ್ರ ಅಭಿನಯ ಮಾಡೋದಕ್ಕಾಗಿ ಸಿಕ್ಕಿರುವ ಡೈರೆಕ್ಟರ್ನ ಮೂಲಕ ಪ್ರಾಪ್ತಾಗಿರುವಂತಹ ಉಪಲಬ್ಧಿಗಳು, ಅಲ್ಪಕಾಲಿಕವಾದ ವಸ್ತುಗಳು, ನಾಟಕದಲ್ಲಿ ಆಕ್ಟಿಂಗಿಗೆ ಸಿಕ್ಕಿರುವಂತಹ ಸಾಮಗ್ರಿಗಳು, ಇವು ಯಾವೂ ಎಂದಿಗೂ ನನ್ನದಾಗೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ನಾನು ಆತ್ಮ, ಸ್ಥೂಲ ಇಲ್ಲ, ಬಹಳ ಸೂಕ್ಷ್ಮವಾಗಿದ್ದೇನೆ. ನನಗೆ ಸಿಕ್ಕಿರುವಂತಹ ಎಲ್ಲ ಶರೀರದ ಒಂದು ರೋಲ್ನ ಪ್ರಾಪ್ತಿ, ಪೊಸಿಷನ್, ಪದವಿ, ಧನ, ಸಂಪತ್ತು ಅಥವಾ ಜನಸಂಪರ್ಕ ಏನೆಲ್ಲ ಇದೆ, ಇದು ನಾಟಕದಲ್ಲಿ ಆಕ್ಟಿಂಗಿಗಾಗಿ ಸಿಕ್ಕಿರುವಂಥದ್ದು. ಇದರ ಸಿಕ್ಕಿರುವ ಅಭಿಮಾನ ಪಡುವುದು ಕೂಡ ಅಜ್ಞಾನನೇ. ನನಗೆ ಹೀಗೆಲ್ಲ ಸಿಗ್ಬೇಕಾಗಿತ್ತು, ಇದು ಯಾವುದೂ ನನಗಿಲ್ಲ ಅನ್ನೋದು ಕೂಡ ಅಜ್ಞಾನವೇ ಆಗಿದೆ. ಬಾಬಾ ಹೇಳ್ತಾರೆ, ಇದೆಲ್ಲವನ್ನ ಬಾಬಾ ಕೊಡ್ರಿ. ಇದು ಯಾವುದೂ ನಾನಲ್ಲ, ಇದು ಯಾವುದೂ ನನ್ನದಲ್ಲ. ಈ ರೀತಿ ನನ್ನದನ್ನ ಬಾಬಾ ಇದೆಲ್ಲವೂ ನಿಮ್ಮದು ಎನ್ನುವುದರಲ್ಲಿ ಯಾವಾಗ ಪರಿವರ್ತನೆ ಮಾಡ್ಕೊಳ್ತೀರೋ ಅವಾಗ ನೀವು ನಿಶ್ಚಿಂತ ಚಕ್ರವರ್ತಿ ಆಗೋದಕ್ಕೆ ಸಾಧ್ಯವಿದೆ. ಯಾಕಂದ್ರೆ ಆತ್ಮ ಮೂಲ ರೂಪದಲ್ಲಿ ಬೇಫಿಕರ್ ಬಾದಶಾಹ ಆಗಿದೆ. ನಿಶ್ಚಿಂತ ಚಕ್ರವರ್ತಿ ಆತ್ಮ ನಾನು. ಈಗ ಚಿಂತೆ ಯಾರಿಗಾಗಿದೆ ಅಂದ್ರೆ ಆತ್ಮ ರಾಜನಿಂದ ಅಗಲಿ ಹೋದಂತಹ ಈ ಮನಸ್ಸು. ಯಾವಾಗ ಈ ಮನಸ್ಸು ನಾನು ನನ್ನದೆನ್ನುವುದನ್ನ, ಎಲ್ಲವನ್ನ, ಯಾವುದು ಅಲ್ಪಜ್ಞ ಇದೆ, ಯಾವುದು ಅಶಾಶ್ವತವಾಗಿದೆ, ಅದೆಲ್ಲವನ್ನ ಭಗವಂತನಿಗೆ ವಾಪಸ್ ಅರ್ಪಿಸಿ ಬಿಟ್ಟಾಗ, ನನ್ನದಲ್ಲವೇ ಅಲ್ಲ ಎಂದು ಅದನ್ನ ಭಗವಂತನಿಗೆ ಬಲಿಯಾರಿ ಮಾಡಿದಾಗ ಈ ಮನಸ್ಸು ಪುನಃ ಆತ್ಮನಲ್ಲಿ, ರಾಜನಲ್ಲಿ ಒಂದಾಗ್ತದ. ಅವಾಗ ರಾಜ್ಯ ಅಧಿಕಾರಿ ಆಗೋದಕ್ಕೆ ಸಾಧ್ಯವಿದೆ. 1 ಸೆಕೆಂಡಿನಲ್ಲಿ ವ್ಯರ್ಥಕ್ಕೆ ಬಿಂದು ಹಾಕ್ರಿ. ವ್ಯರ್ಥ ಅಂದ್ರೆ ಏನು? ವ್ಯರ್ಥ ಅಂದ್ರೆ ಆತ್ಮನಾಗಿರುವ ಸತ್ಯವನ್ನ ಬಿಟ್ಟು ಬಾಕಿ ಏನೆಲ್ಲ ಈ ಪಾತ್ರದ ವಿಷಯಗಳದವ ಅದೆಲ್ಲವೂ ವ್ಯರ್ಥವೇ. ಭಲೆ ಅದು ಪಾತ್ರಕ್ಕೆ ಸಂಬಂಧಪಟ್ಟಂತಹ ನಮ್ಮ ದೃಷ್ಟಿಕೋನದಲ್ಲಿ ಅದು ಒಳ್ಳೆಯದೇ ಆಗಿರಬಹುದು, ಅದು ಸೇವಾನೇ ಆಗಿರ್ಬೋದು. ಆದರೆ ಅಶರೀರಿ ಸ್ಥಿತಿಯನ್ನ ಬಿಟ್ಟು, ಪರಮಾತ್ಮ ಚಿಂತನೆಯನ್ನ ಬಿಟ್ಟು ಬಾಕಿ ಏನೆಲ್ಲ ಮಾತುಗಳಿವೆ ಡ್ರಾಮಾಕ್ಕೆ ಸಂಬಂಧಪಟ್ಟಂತೆ, ಅದು ಒಳ್ಳೆಯದೇ ಆಗಿದ್ರು ಕೂಡ ಅದಕ್ಕೆ ಬಿಂದು ಹಾಕ್ರಿ. ಬಿಂದು ಹಾಕುವ ಅಭ್ಯಾಸಿಗಳಾಗಿ
ಪ್ರತಿಯೊಂದು ಸಂಕಲ್ಪ ಸಮಯವನ್ನ ಸಫಲ್ ಮಾಡ್ಕೊಳ್ರಿ ಅಂದ್ರೆ ಆ ಕ್ಷಣ ಆತ್ಮಸ್ಥಿತಿಯಲ್ಲಿ ಸ್ಥಿತಿರಿ. आज चारों ओर के अपने बेफिक्र बादशाह बच्चों को देख रहे हैं. ಇವತ್ತು ಎಲ್ಲಾ ಕಡೆಯಲ್ಲಿರುವ ನಿಶ್ಚಿಂತ ಚಕ್ರವರ್ತಿ ರಾಜ ಮಕ್ಕಳನ್ನ ಬಾಬಾ ನೋಡ್ತಾ ಇದ್ದಾರೆ. ಐಸಾ ಬೇಫಿಕರ್ ಬಾದಶಾಹೋಂ ಕಿ ಸಭಾ. ಈ ರೀತಿ ನಿಶ್ಚಿಂತ ಬಾದಶಾಹಿಗಳ ಸಭೆಯನ್ನ ನೋಡಿ ಬಾಬಾ ಬಹಳ ಖುಷಿ ಆಗ್ತಾ ಇದೆ. ಯಾಕೆ ಅಂದ್ರೆ ಅಭಿ ಬಾಬಾ ಫಿಕರ್ ಲೇಕೆ ಬೇಫಿಕರ್ ಬಾದಶಾ ಬನಾತೆ ಹೇ. ಅಂಡರ್ಲೈನ್. ಚಿಂತೆ ಯಾಕಿದೆ ಅಂದ್ರೆ ಈ ಮನಸ್ಸು ದೇಹದ ಪ್ರಪಂಚವನ್ನ ನಂದು ಅಂತ ತಿಳ್ಕೊಂಡಿದೆ. ಅದಕ್ಕಾಗಿ ಈ ದೇಹದ ಪ್ರಪಂಚದಲ್ಲಿ ಫ್ಲಕ್ಚುಯೇಷನ್ ಅದಾವ, ಅನೇಕ ರೀತಿಯ ಬದಲಾವಣೆಗಳದಾವ, ಅನೇಕ ರೀತಿಯ ಗೊಂದಲಗಳಿವೆ, ಪರಿವರ್ತನೆ ಇದೆ. ಯಾವಾಗಿ ದೇಹದ ಪ್ರಪಂಚವನ್ನ ನಂದು ಅಂತ ಅನ್ಕೋತೀನಿ, ಸ್ವಯಂ ನಾನೇ ಬದಲಾದಂತೆ, ನಾನೇ ಕಳೆದುಕೊಂಡಂತೆ, ನಾನು ಪಡೆದುಕೊಂಡಂತೆ ಅನುಭವ ಮಾಡ್ತೀನಿ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಯಾವಾಗ ಬಾಬಾ ಈ ರೋಲ್ನ ಸಂಸಾರ ಏನಿದೆ ಇದೆಲ್ಲವನ್ನ ಅರ್ಪಿಸಿ ಬಿಡ್ರಿ ಅಂದಾಗ ನೀವು ನಿಶ್ಚಿಂತ ಆಗ್ತೀರಿ. ಚಿಂತೆ ಯಾಕಿದೆಯಪ್ಪ ಅಂತಂದ್ರೆ ನನ್ನದು ಅನ್ನುವ ಭಾವಿದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಈ ಸಮಯದೊಳಗ ಈ ಎಲ್ಲ ಚಿಂತೆಯನ್ನ ಬಾಬಾಗೆ ಕೊಟ್ಟು ನಿಶ್ಚಿಂತ ರಾಜರು ಆಗ್ರಿ. आप सभी सवेरे से उठते हो, बेफिक्र स्थिति में स्थित होते हो, खाते पीते कर्म करते कोई फिक्र नहीं. ತಾವು ಮಕ್ಕಳು ಬೆಳಿಗ್ಗೆ ಹೇಳ್ತೀರಿ, ನಿಶ್ಚಿಂತ ಸ್ಥಿತಿಯಲ್ಲಿ ಸ್ಥಿತರಾಗ್ತೀರಿ, ತಿನ್ನುತ್ತೀರಿ, ಕುಡಿಯುತ್ತೀರಿ, ಕರ್ಮವನ್ನ ಮಾಡ್ತೀರಿ, ನಿಮಗೆ ಯಾವ ಚಿಂತೆ ಇಲ್ಲ. ನಿಮಗೆ ಅಂದ್ರೆ ಮೂಲ ಆತ್ಮನಿಗೆ ಯಾವ ಚಿಂತೆ ಇಲ್ಲ. ಸೋತೆ ಹೇ ತೋ ಭಿ ಬೇಫಿಕರ್, ಐಸೆ ಬಾದಶಾಹ ಬೇಫಿಕರ್, ಉಠೋ ಸೋ ಬೇಫಿಕರ್. ऐसा अनुभव करते हो क्योंकि आप सबने बाबा को फिक्र देके फकुर ले लिया, इसलिए बेफिक्र बादशाह बन गए ना. ಚಿಂತೆಲ್ಲ ಬಾಬಾ ಕೊಟ್ಟು ನಿಶ್ಚಿಂತರಾಗಿದ್ದೀರಲ್ಲ, ಅದಕ್ಕಾಗಿ ಬಾಬಾ ಹೇಳ್ತಾರೆ ಬೇಫಿಕರ್ ಬಾದಶಾಹ. ಅಗರ್ ಚಲತೆ ಹುए कोई फिक्र आ जाता तो फिक्र क्या बना देता. फकूर है तो आपके मस्तक में लाइट की चमक चमकती है. ಚಿಂತೆಯನ್ನ ಕೊಟ್ಟು ಯಾವಾಗ ನಶೆ ಇರ್ತದೋ ಅವಾಗೆ ನಿಮ್ಮ ಮಸ್ತಕದಲ್ಲಿ ನಕ್ಷತ್ರ ಹೊಳಿತಾ ಇರ್ತದೆ. ಅಗರ್ ಫಿಕರ್ ಆ ಜಾತಾ ತೋ ಭೋಜ್ ಕಿ ಠೋಕ್ರಿ ಆ ಜಾತಿ. ಒಂದ್ ವೇಳೆ ಚಿಂತೆ ಇದೆ ಅಂತಂದ್ರೆ ಏನು ಭೋಜ ಅಂತಾರ, ಹೊರೆ, ಇದು ನಂದು, ಇದು ನನ್ನ ಸಂಸಾರ, ನನ್ನ ಮಗಂದು, ನನ್ನ ಮಗ, ನಮ್ಮವ್ವ ಅನ್ನುವಂತಹ ಚಿಂತೆ ಇದೆ, ಭೋಜ್ ಇದೆ ಅಂತಂದ್ರೆ ಮತ್ತೆ ಚಿಂತೆ ಆಗಬೇಕಲ್ಲ. ಬೇಫಿಕರ್ ಬಾದಶಾಹ ಸ್ವಯಂ ಕೋ ಭಿ ಪ್ರಿಯ ಲಗ್ತೆ. ಆದರೆ ಬೇಫಿಕರ್ ಬಾದಶಾಹ ಮಕ್ಕಳು ಸ್ವಯಂಗೂ ಪ್ರಿಯ, ಪರಮಾತ್ಮ ತಂದೆಗೂ ಕೂಡ ಬಹಳ ಪ್ರಿಯವಾಗಿದ್ದಾರೆ. जो ऐसी स्थिति में उड़ते हैं तो उनकी चमकती हुई लाइट देख दूसरों को कितना प्यार आता है. ಈ ರೀತಿ ಹೊಳೆಯುತ್ತಿರುವ ಪ್ರಕಾಶ ಆತ್ಮಸ್ಥಿತಿಯಲ್ಲಿರುವಂತವರು, ಹಗೂರಿರುವಂತಹ ಮಕ್ಕಳು ಎಲ್ಲರಿಗೂ ಎಷ್ಟು ಪ್ರಿಯ ಅಂತಾರ ಬಾಬಾ. ಅದಕ್ಕಾಗಿ ಬಾಪ್ ದಾದಾ ಸದಾ ಮಕ್ಕಳಿಗೆ ನಿಶ್ಚಿಂತ चक्रवर्तीय स्थितिಯಲ್ಲಿ इसी स्मृति स्वरूप में टिकाते रहते. इसलिए आप लोगों का चित्र भी भक्त लोग डबल ताजधारी दिखाते. ತಮ್ಮ ಈ ಸಂಪೂರ್ಣ ನಿಶ್ಚಿಂತ ಅವಸ್ಥೆಯನ್ನ ಭಕ್ತರು ಸಹ ಡಬಲ್ ಕಿರೀಟಗಳನ್ನ, ಒಂದು ರತ್ನ ಜಡಿತ ಕಿರೀಟವನ್ನ, ಇನ್ನೊಂದು ಪ್ರಕಾಶಮಯ, ಒಂದು ತೇಜೋಮಯವಾದಂತಹ ಬೆಳಕಿನ ಕಿರೀಟವನ್ನ ತೋರಿಸಿದ್ದಾರೆ. ಏಕ ಪ್ರಕಾಶ್, ದೂಸರ ವಿಕಾರಗಳನ್ನ ಗೆದ್ದಿರುವಂತಹ ಒಂದು ಚಕ್ರವರ್ತಿತನದ ಸಿಂಹಾಸನ ಅಥವಾ ಕಿರೀಟ. ಈ ರೀತಿ ಡಬಲ್ ಕಿರೀಟಗಳನ್ನ ತೋರಿಸಲಾಗಿದೆ. ಸದಾ ಮೌಜ್ ಮೇ ರೆಹನಾ ಬಹು ಸಹಜ ಹೇನಾ. ಭಗವಂತನ ಇದೇ ಶಿಕ್ಷಣ ಆಗಿದೆ, ಸದಾ ಮೌಜ್ನಲ್ಲಿರಿ. ಕ್ಯೂಂಕಿ ಸಹಜ ಹೇನಾ, ಸಿರ್ಫ್ ಹದ್ ಕಾ ಮೇರಾಪನ್ ಬಾಬಾ ಕೋ ದೇ ದೋ. ಬೇಹದ್ದಿನ ಮೇರಾಪನ್ ಅಲ್ಲ, ಬೇಹದ್ದಿನ ಮೇರಾ ಅಂದ್ರೆ ಬಾಬಾ, ಬೇಹದ್ದಿನ ಮೇರಾ ಅಂದ್ರೆ ನನ್ನ ಶಾಂತಿ, ನನ್ನ ಗುಣ, ನನ್ನ ಶಕ್ತಿ. ಹದ್ದಿನ ಮೇರಾಪನ್ ಬಾಬಾ ಕೊಡ್ರಿ. ಹದ್ದಿನ ನಂದ್ ಅನ್ನೋದಿದೆಯಲ್ಲ, ಹದ್ದಿನ ದೇಹ, ಹದ್ದಿನ ಸಂಬಂಧಗಳು,
ಹದ್ದಿನ ವಸ್ತುಗಳು, ಹದ್ದಿನ ವೈಭವ, ಇದೇನ್ ಹದ್ದಿಂದಿದೆ, ಲಿಮಿಟೆಡ್ ಇದೆ, ಇದನ್ನೆಲ್ಲ ಬಾಬಾಗ ಕೊಟ್ಬಿಡ್ರಿ. ತೋ ते और मैं इस शब्द के अंतर में बेफिक्र ಭಾಷಾ ಬನ್ ಜಾತೆ. ನಾನು ಮತ್ತು ನೀನು ಈ ಎರಡು ಅಕ್ಷರದೊಳಗ ಅರ್ಪಣೆ ಮಾಡೋದ್ರಿಂದ, ಚೇಂಜ್ ಮಾಡೋದ್ರಿಂದ ನೀವು ಬೇಫಿಕರ್ ಬಾದಶಾಹ ಆಗ್ತೀರಿ. ಬೇಫಿಕರ್ ಭಾಷಾ ಪಕ್ಕಾ ಈ ಕಬಿ ಕಬಿ, ಬೇಫಿಕರ್ ಭಾಷಾ ಏನ್ ಪಕ್ಕಾ ಯಾವಾಗೂ ಆಗ್ತಿರೋ ಏನ್ ಯಾವಾಗರೆ ನಿಶ್ಚಿಂತ ಚಕ್ರವರ್ತಿಗಳು. ಕಬಿ ಕಬಿ ವಾಲೆ ಬಿ ಸೇವಾ ಕಾ ಫಿಕರ್ ವಹ ಅಲಗ್ ಬಾತ್ ಹೈ. ಸೇವೆಯ ವಿಷಯದಲ್ಲಿ, ಸೇವೆಯ ವಿಷಯವಾಗಿ ಏನು ವಿಚಾರ ನಡೀತದೋ ಅದು ಬೇರೆ. ಆದ್ರೆ ವಹ ಫಿಕರ್ ಔರೋಂ ಕೊ ಬಿ ಬೇಫಿಕರ್ ಬನಾನೆ ಕ ಸಾಧನೆ. ಸೇವಾ ವಿಷಯದಲ್ಲಿ ಏನ್ ಚಿಂತನೆ ನಡೀತದೆ ಅದು ಇನ್ನೊಬ್ಬರನ್ನು ನಿಶ್ಚಿಂತ ಮಾಡುವಂಥದ್ದು. ಆದರೆ ಚಿಂತೆ ಮಾಡ್ತಾ ಇನ್ನೊಬ್ಬರಿಗೆ ಚಿಂತೆ ಮಾಡಿಸೋದೇನಿದೆಯಲ್ಲ, ಇದು ಬೇಫಿಕರ್ ಭಾಷಾ ಅಲ್ಲ. बाबा को फिक्र दे दो और फकुर ले लो, क्योंकि बाबा आया ही है बच्चों का फिक्र लेके फकुर देने. ಬಾಬಾ ಮಕ್ಕಳ ಚಿಂತೆಯನ್ನು ತೆಗೆದುಕೊಂಡು ನಿಶ್ಚಿಂತ ಮಾಡು ಸಲುವಾಗಿನೇ ಬಾಬಾ ಬಂದಿದ್ದಾರೆ. ಚಿಂತೆಯನ್ನ ಬಾಬಾಗ ಅರ್ಪಣೆ ಮಾಡಿ ಟೆನ್ಷನ್ ಮುಕ್ತರಾಗಿ ಸಂಕಲ್ಪದ ಖಜಾನೆಯನ್ನ, ಸಮಯದ ಖಜಾನೆಯನ್ನ ಸಫಲ್ ಮಾಡ್ಕೊಡ್ರಿ ಅಂತಾರೆ ಬಾಬಾ. ಇಂದಿನ ಮುರಳಿಯ ವರದಾನ್, स्नेह और शक्ति रूप के बैलेंस द्वारा सेवा करने वाले सफलता मूर्त भव. ಸ್ನೇಹ ಹಾಗೂ ಶಕ್ತಿ ರೂಪದ ಬ್ಯಾಲೆನ್ಸ್ನ ಮೂಲಕ ಸೇವೆ ಮಾಡುವಂತ ಸಫಲತಾ ಮೂರ್ತರು ಆಗ್ರಿ. जैसे एक आंख में बाबा का स्नेह, दूसरे आंख में ಬಾಬಾ ದ್ವಾರಾ ಮಿಲಾ ಹುವ ಕರ್ತವ್ಯ. ಬಾಬಾ ಹೇಳ್ತಾರೆ, ಒಂದು ಕಣ್ಣಿನಲ್ಲಿ ಪರಮಾತ್ಮನ ಸ್ನೇಹ ಇದೆ, ಇನ್ನೊಂದು ಕಣ್ಣಿನಲ್ಲಿ ಪರಮಾತ್ಮನ ಮೂಲಕ ಸಿಕ್ಕಿರುವಂತ ಮಹಾನ್ ಕರ್ತವ್ಯ ಸೇವೆ ಇದೆ. ಸದಾ ಸ್ಮೃತಿ ಇರಲಿ, ಈ ರೀತಿ ಸ್ನೇಹಿ ಮೂರ್ತ್ ಆಗುವುದರ ಜೊತೆಯಲ್ಲಿ ಶಕ್ತಿ ರೂಪನೂ ಆಗ್ಬೇಕಾಗಿದೆ. ಸ್ನೇಹಿ ಆಗುವುದರ ಜೊತೆಯಲ್ಲಿ ಶಕ್ತಿ ರೂಪವೂ ಆಗ್ಬೇಕಾಗಿದೆ. ಸ್ನೇಹದ ಜೊತೆಯಲ್ಲಿ ಶಬ್ದೋ ಮೇ ಐಸಾ ಜೋವರ್ ಹೋ ಜೋ ಕಿಸಿ ಕಾ ಹೃದಯ ವಿದೀರ್ಣ ಕರ್ ದೇ. ಸ್ನೇಹ ಪ್ರೀತಿ ಕೊಡೋದ್ರ ಜೊತೆಯಲ್ಲಿ ತಮ್ಮ ಶಬ್ದದಲ್ಲಿ ಈ ರೀತಿ ಹರಿತ ತುಂಬಿರಬೇಕು, ಹೃದಯ ವಿದೀರ್ಣವಾಗಬೇಕು. ಹೇಗೆ ಅಂದ್ರೆ, ಹೇಗೆ ಒಬ್ಬ ತಾಯಿ ತನ್ನ ಶಬ್ದಗಳಿಂದ ಮಗುವಿಗೆ ಶಿಕ್ಷಣ ಕೊಡ್ತಾಳೆ, ತಾಯಿಯಾಗಿರುವ ಕಾರಣ, ತಾಯಿ ಸ್ನೇಹದ ಕಾರಣ ಆ ಶಬ್ದಗಳು ಎಷ್ಟೇ ಹರಿತವಾಗಿದ್ರೂ ಕೂಡ ಕಹಿ ಅನ್ಸೋದಿಲ್ಲ. ಅದೇ ರೀತಿಯಾಗಿ ಜ್ಞಾನ ಯಾವುದು ಸತ್ಯ ಮಾತುಗಳಿಂದ ತುಂಬಿದೆ, ಸತ್ಯವಾಗಿದೆ ಹಾಗೂ ಸ್ಪಷ್ಟವಾಗಿದೆ. ಆದರೆ ಸ್ನೇಹ ಈ ರೀತಿ ತುಂಬಿರ್ಲಿ, ಅದು ಅನ್ಯರಿಗೆ ಕಠೋರವೆನಿಸದೆ ಇದು ಸತ್ಯವೇ ಎನಿಸಬೇಕು. ಆಗ ನೀವು ಸಫಲತಾ ಮೂರ್ತರಾಗೋದಕ್ಕೆ ಸಾಧ್ಯವಿದೆ. ಲೋಗನ್, ಸರ್ವಶಕ್ತಿವಾನ್ ಬಾಬಾ ಕೋ ಸಾಥಿ ಬನಾ ಲೋ ತೋ ಪಶ್ಚಾತ್ತಾಪ್ ಸೆ ಛೂಟ್ ಜಾಯೆಂಗೆ. ಸರ್ವಶಕ್ತಿವಾನ್ ತಂದೆಯನ್ನ ತಮ್ಮ ಜೊತೆಗಾರರನ್ನಾಗಿ ಮಾಡಿಕೊಂಡಾಗ ಪಶ್ಚಾತ್ತಾಪದಿಂದ ತಾವು ಮುಕ್ತರಾಗಲು ಸಾಧ್ಯವಿದೆ. ಅವ್ಯಕ್ತಿಶಾರೆ ಜ್ವಾಲಾ ಸ್ವರೂಪ ಸ್ಥಿತಿಯಲ್ಲಿ ಸ್ಥಿತರಾಗಿ ಶಕ್ತಿಶಾಲಿ ನೆನಪಿನ ಅನುಭವ ಮಾಡ್ರಿ. जैसे सूर्य की किरणें फैलती है, वैसे ही मास्टर सर्वशक्तिवान की स्टेज पर शक्तियों या विशेषताओं रूपी किरणें चारों ओर फैलती है. ಹೇಗೆ ಸೂರ್ಯನ ಕಿರಣಗಳು ಎಲ್ಲಾ ಕಡೆಗೂ ಹರಡುತ್ತವೆ, ಅದೇ ರೀತಿ ಮಾಸ್ಟರ್ ಸರ್ವಶಕ್ತಿವಂತನ ಸ್ಥಿತಿಯಲ್ಲಿ ಶಕ್ತಿಗಳ ವಿಶೇಷತೆಗಳ ರೂಪಿ ಕಿರಣಗಳು ಎಲ್ಲಾ ಕಡೆಯಲ್ಲೂ ಹರಡಬೇಕು, ಎಲ್ಲರಿಗೂ ಅನುಭವ ಮಾಡಬೇಕು. ಅದಕ್ಕಾಗಿ ಮಾಸ್ಟರ್ ಸರ್ವಶಕ್ತಿವಾನ್ ವಿಘ್ನ ವಿನಾಶಕ ಆತ್ಮನಾಗಿದ್ದೇನೆ ಎಂಬ ಈ ಒಂದು ಉಚ್ಚತಮ ಶ್ರೇಷ್ಠ ಸ್ವಮಾನದ ಸ್ಮೃತಿಯಲ್ಲಿ ಸೀಟ್ ಮೇಲೆ ಸ್ಥಿತಾಗಿ ಯೋಗದ ಜ್ವಾಲಾರೂಪವನ್ನ ಎಲ್ಲಾ ಕಡೆಗೂ ಹರಡಿಸ್ರಿ. ಯಾವುದೇ ವಿಘ್ನ ನಿಮ್ಮ ಸಮೀಪ ಬರಲು ಸಾಧ್ಯವೇ ಇಲ್ಲ. ಓಂ ಶಾಂತಿ. ಇಂದಿನ ಮುರಳಿಯ ಮಹಾವಾಕ್ಯಗಳ ಅನುಭವ ಮಾಡೋಣ. ತಮ್ಮನ್ನ ಒಂದು ಶುದ್ಧ, ಪವಿತ್ರ, ಚೇತನವಾಗಿರುವ ಸ್ಮೃತಿಯಲ್ಲಿ ಸ್ಥಿತ ಮಾಡಿಕೊಳ್ಳ್ರಿ. ನಾನು ಅರ್ಥಾತ್ ಶುದ್ಧ ನಾನು, ಟ್ರೂ ಸೆಲ್ಫ್
ನನ್ನನ್ನು ನಾನು ನೋಡಿಕೊಳ್ಳುತ್ತಾ ಹಾಗೂ ನನ್ನ ಸತ್ಯವನ್ನು ಅನುಭವ ಮಾಡುತ್ತಾ ನಾನೀಗ ನನ್ನದ್ಯಾವುದು ಅಲ್ಲವೋ ಯಾವುದನ್ನ ನನ್ನದೆನ್ನುವ ಭ್ರಮೆಯಲ್ಲಿ ಹದ್ದಿನ ನಾನು ಎಂಬ ಅಜ್ಞಾನದಲ್ಲಿ ಏನೆಲ್ಲ ಕಾಣುತ್ತಿದೆಯೋ ಅದು ದೇಹ, ದೇಹದ ಸಂಬಂಧಗಳು, ಈ ದೇಹದ ಎಲ್ಲ ಪದಾರ್ಥಗಳು ಇವೆಲ್ಲವೂ ನಾನಲ್ಲ. ಇದ್ಯಾವುದೂ ನನ್ನದಲ್ಲ. ಅಜ್ಞಾನ ಕಾಲದಲ್ಲಿ, ಮನುಷ್ಯ ಜೀವನದಲ್ಲಿ ನಾನು ನನಗೆ ಸಿಕ್ಕಿರುವ ಪದಾರ್ಥಗಳನ್ನೇ ನನ್ನದೆಂದು ತಿಳಿದು, ಈ ದೇಹವೇ ನಾನೆಂದು ತಿಳಿದು ದುಃಖದ ಪರ್ವತವನ್ನೇ ತಲೆಯ ಮೇಲೆ ಹೊತ್ತು ದುಃಖಿಯಾಗಿ ಎಲ್ಲರನ್ನ ದುಃಖಿಗೊಳಿಸುತ್ತಿದ್ದೆ. ಈಗ ನನಗೆ ಪರಮಾತ್ಮನ ಸತ್ಯ ಜ್ಞಾನ ಅರಿತ ಮೇಲೆ ಅರ್ಥವಾಗಿದೆ. ನಾನು ಸದಾ ಡಬಲ್ ಲೈಟ್ ಫರಿಸ್ತಾ ಶುದ್ಧ ಚೇತನ ಆತ್ಮನಾಗಿರುವೆ. ಬಾಕಿ ಎಲ್ಲವೂ ನಾಟಕದಲ್ಲಿ ನನಗೆ ಪ್ರಾಪ್ತವಾಗಿರುವ ಸಾಮಗ್ರಿಗಳು ಮಾತ್ರ. ಇದ್ಯಾವುದೂ ನನ್ನದಲ್ಲ. ಹೀಗಾಗಿ ಎಲ್ಲವನ್ನ ಶಿವತಂದೆಗೆ ಅರ್ಪಣೆ ಮಾಡಿ ಸದಾ ನಾನು ನನ್ನ ಶುದ್ಧ ಸ್ಥಿತಿಯಲ್ಲಿ, ಸ್ಮೃತಿಯಲ್ಲಿ ಸ್ಥಿತವಾಗುತ್ತಿರುವೆನು. ಓಂ ಶಾಂತಿ, ಓಂ ಶಾಂತಿ.